ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಚಿರಬಾಂಧವ್ಯ 3. ಯಾವಾಗ ಬರುವನೋ ವಿಷು, ಬಂದು ಯಾವಾಗ ಮುಖವನ್ನು ತೋರುವನೋ. ಇನ್ನು ಕಾಲೇಜು ಇಲ್ಲವಾಗಿರುವ ಕಾರಣ ಆತನನ್ನು ಎಲ್ಲಿ ಸಂಧಿಸುವುದು? ಅವನ ಮಡಿಲಲ್ಲಿ ತಲೆಯನ್ನು ಇರಿಸಿ ನನ್ನೆದೆಯ ಭಾರವನ್ನು ಯಾವಾಗ ಕಳೆದುಕೊಳ್ಳುವುದೋ? ಈ ಬಗೆಯ ತೊಳಲಾಟದಲ್ಲೇ ವಿಭಾ ದಿನ ರಾತ್ರಿಗಳು ಕಳೆದವು. ಅವಳ ಅಗ್ನಿ ಪರೀಕ್ಷೆಯ ದಿನವೂ ಮುಖಾಮುಖಿಯಾಗೇ ಬಿಟ್ಟಿತು. ಅಂದು ಬೆಳಗ್ಗಿನಿಂದಲೇ ವಿಭಾ ಸಡಗರಿಸುತ್ತಿದ್ದ ತಂದೆಯ ಕಣ್ಣು ತಪ್ಪಿಸಿ ತಾಯಿಯ ಸೆರಗು ಹಿಡಿದು ಆಚೆ ಈಚೆ ಓಡಾಡುತ್ತಿದ್ದಳು. ಅಮ್ಮ, ನನಗೀಗ ಮದುವೆ ಬೇಡ ಅಮ್ಮ, ನೀನಾದರೂ ಹೇಳಮ್ಮ ಎಂದು ಒಂದೇ ಸಮನೆ ಗೋಗರೆದಳು. ಪತಿಯ ಅಂಗೈಯಲ್ಲಿ ಆಡುವ ಬೊಂಬೆಯಾದ ಅಮ್ಮನಿಂದ ತನಗೆ ಹೆಚ್ಚಿನ ಸಹಾಯವಾಗುವ ಆಸೆ ವಿಭಾಳಿಗೆ ಇಲ್ಲವಾದರೂ ಸಹ ಸದ್ಯಕ್ಕೆ ತಾಯಿಯ ಆಸರೆಯ ಹೊರತು ಅವಳಿಗೆ ಅನ್ಯ ಮಾರ್ಗ ಇಲ್ಲದಂತಾಯಿತು. ಹಾಗೆ ಎನ್ನಬಾರದಮ್ಮ, ಪ್ರಾಯಕ್ಕೆ ಬಂದ ಹುಡುಗಿ ಮದುವೆ ಒಲ್ಲೆ ಎಂದರೆ ಹೇಗಮ್ಮ ವಿಭಾ ಎಂದು ಸಂತೈಸಿದರು. ಆ ತಾಯಿ ಆಕೆಯ ದೃಷ್ಟಿಯಲ್ಲಿ ಹೆಣ್ಣಿಗೆ ಮದುವೆ, ಮಕ್ಕಳು, ಗಂಡ, ಸಂಸಾರದ ಹೊರತು ಅನ್ಯ ಪ್ರಪಂಚವಿರಲಿಲ್ಲ. ಇಲ್ಲಮ್ಮ, ಇನ್ನೂ ವರನನ್ನು ನೋಡಿಲ್ಲ, ಆಗಲೇ ಬೇಡ ಅಂತೀಯಲ್ಲೇ ಸುಶೀಲಮ್ಮ ಅರ್ಥವಾಗದ. ಅಮ್ಮ, ಅದೆಲ್ಲ ಆಮೇಲೆ ಹೇಳ್ತೀನಿ, ಈಗ ಅಪ್ಪಂಗೆ ಹೇಳಮ್ಮ ಪ್ಲೀಸ್, ಅವರು ಬೇಕಾದರೆ ಬಂದು ಹೋಗಲಿ, ಮದುವೆ ನಿಶ್ಚಯ ಮಾಡೋದು ಬೇಡ ಅಂತ. ಅಯ್ಯೋ ಹುಚ್ಚು ಹುಡುಗಿ, ನಿನ್ನ ಮದುವೆಗೋಸ್ಕರ ವರ್ಷದಿಂದ ಪರದಾಡ್ತಾ ಇರೋದು ಈಗ ನನ್ನ ಮಾತು ಕೇಳುತ್ತಾರೆಯೇ? ಇಷ್ಟಕ್ಕೂ ಈ ಮನೆಯಲ್ಲಿ ನನಗೆ ಇಷ್ಟವಾದ ಒಂದು ತರಕಾರಿ ಕೊಳ್ಳಲು ಸಹ ಸ್ವತಂತ್ರ ಇಲ್ಲದೇ ಇರುವಾಗ ಇಂತಹ ದೊಡ್ಡ ವಿಷಯದಲ್ಲಿ ನನ್ನ ಮಾತು ಯಾವ ಲೆಕ್ಕ ಹೇಳು? ಆದರೂ ಒಂದು ಮಾತು ಹೇಳಿ ನೋಡಮ್ಮ, ತಾಯಿಗೆ ಅಹವಾಲು ಹಾಕಿದಳು. ಇವಳ ಕಾಟ ತಡೆಯಲಾರದೆ ಸುಶೀಲಮ್ಮನೂ ಸಹ ಧೈರ್ಯವನ್ನು ತಡೆದುಕೊಂಡು ಪತಿರಾಯರ ಎದುರು ನಿಂತರು. ಏನೋ ಮಗು ಹೀಗೆ ಹೇಳ್ತಾ ಇದೆ ನೋಡಿ, ಮೆಲ್ಲಗೆ ಉಸರಿದಳು. ಅಷ್ಟಕ್ಕೆ ನರಸಿಂಹಯ್ಯನ ಸಿಟ್ಟು ನೆತ್ತಿಗೇರಿತು. ಕಾಲ ಭೈರವನ ಹಾಗೆ ತಾಂಡವ ಆಡಿದರು. ಅಲ್ಲ ಸುಶೀಲ, ಅವಳಿಗಂತೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವೇನೆ? ಒಳಗೆ ಹೋಗಿ ಕೆಲಸ ನೋಡು, ಬೀಗರು ಬರೋ ಹೊತ್ತಿನಲ್ಲಿ ನಿನ್ನದೇನು ರಾಮಾಯಣ ಎಂದು ಗುಡುಗಿದರು. ಸುಶೀಲಮ್ಮನವರಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ತೆಪ್ಪಗೆ ತಮ್ಮ ಆಧಿಪತ್ಯ ಸಾಧಿಸಿದ್ದೇ ಅಡುಗೆ ಮನೆಗೆ ಸರಿದರು. ಬರಲಿರುವ ಅತಿಥಿಗಳಿಗಾಗಿ ವಿಶೇಷ ಖಾದ್ಯ ತಯಾರಿಕೆಯಲ್ಲಿಯೇ ತೊಡಗಿಕೊಂಡರು. ಉಷಾ, ನಿಶಾ ಇಬ್ಬರು ಆಗಲೇ ಅಡುಗೆ ಮನೆ ಸೇರಿ ತಾಯಿ ಆದೇಶದಂತೆ ಕಾಯಿ ತುರಿಯುವುದು, ರವೆ ಹುರಿಯುವುದು, ತರಕಾರಿ ಹೆಚ್ಚುವುದು ಇತ್ಯಾದಿ ಪುಡಿ ಕೆಲಸಗಳಲ್ಲಿ ತೊಡಗಿದ್ದರು. ನಡುವೆ ಈ ಸಂಜೆ ನಮ್ಮ ಭಾವ ಬರ್ತಾನೆ ಅಕ್ಕ ಎಂದು ರಾಗ ತೆಗೆದು ಹಾಡಿ ವಿಭಾಳಿಂದ ತಲೆಯ ಮೇಲೆ ಮೊಟಕಿಸಿಕೊಂಡರು. ಮದುವಣಗಿತ್ತಿ ಎಂಬ ಕಾರಣದಿಂದ ವಿಭಾಗೆ ಅಡುಗೆ ಮನೆ ಕೆಲಸಗಳಿಂದ ವಿನಾಯಿತಿ ದೊರೆತಿತ್ತು. ಆದ್ದರಿಂದ ಈ ಸದ್ಯದ ಕಸರತ್ತಿನಿಂದ ಹೇಗಪ್ಪ ಪಾರಾಗೋದು ಎಂಬ ಗಾಢವಾದ ಚಿಂತನೆಯಲ್ಲಿ ತೊಡಗಲು ಅವಳಿಗೆ ಅಣುವಾಗಿತ್ತು. ಅಂತಹ ತಳಮಳದಲ್ಲೂ ಒಂದು ಸಮಾಧಾನದ ಎಳೆ. ಸದ್ಯ ಆ ಬರೋ ಹುಡುಗ ನನ್ನನ್ನು ಒಪ್ಪದಿದ್ದರೆ ಸಾಕು ದೇವಾ ಎಂದು ಕಾಣದ ದೇವರನ್ನು ಬೇಡಿದಳು. ಈ ಸಲ ಹಾಗಾದರೂ ಅಪ್ಪಯ್ಯನದು ಆ ಸುಮ್ಮನಿರುವ ಜಾಯಮಾನವೇ ಅಲ್ಲ, ಇನ್ನೊಬ್ಬ ಮತ್ತೊಬ್ಬ ಎಂದು ಹಿಡಿದುಕೊಂಡು ಬಂದೇ ಬರುತ್ತಾರೆ. ವಿಧಿ ಇಲ್ಲದೆ ಬಂದವರ ಮುಂದೆಲ್ಲ ತನ್ನ ರೂಪ, ಅಲಂಕಾರ, ಹೆಣ್ಣುತನದ ಪ್ರದರ್ಶನ ನಡೆಸಲೇಬೇಕು. ಅದಕ್ಕೆಲ್ಲ ಕೊನೆಗೆ ಇಲ್ಲವೇ ಹೋಗಲಿ, ನಾನು ಒಂದಿಷ್ಟು ಕುರೂಪಿಯಾಗಲಾದರೂ ಇರಬಾರದಾಗಿತ್ತೆ? ಯಾಕೆ ಬೇಕಿತ್ತು ಈ ರೂಪ, ಬಣ್ಣ, ಚೆಲುವು, ನಿಲುವು ಎಂದು ಪ್ರಶ್ನಿಸಿಕೊಂಡಳು. ಆಗ ನನ್ನನ್ನು ನೋಡಲು ಬರುವ ಮನ್ಮಥರಿಗೆ ನಾನು ಒಪ್ಪಿಗೆ ಆಗದೆ ಹೋಗುವ ಸಾಧ್ಯತೆಯೇ ಹೆಚ್ಚು ಇರುತ್ತಿತ್ತು. ಅಥವಾ ಇನ್ನಷ್ಟು ದೊಡ್ಡ ಮೊತ್ತದ ಗಂಟಿಗಾಗಿ ಬೇಡಿಕೆ ಬಂದು ಈ ಮದುವೆ ಎಂಬ ಉರುಳು ನನ್ನ ಕತ್ತಿನಿಂದ ಸಾಧ್ಯವಾದಷ್ಟು ದೂರ ಹೋಗುತ್ತಿತ್ತು. ಮೊಟ್ಟ ಮೊದಲ ಬಾರಿಗೆ ವಿಭಾಳಲ್ಲಿ ತಾನು ಸದಾ ಹೆಮ್ಮೆ ಪಡುತ್ತಿದ್ದ ತನ್ನ ಸೌಂದರ್ಯದ ಬಗ್ಗೆ ಬೇಸರ ಉಕ್ಕಿ ಬಂದಿತ್ತು. ಈ ಹಾಳಾದ ಹೊಂಬಣ್ಣ ಮಾಸಲಾಗಿ, ದಾಳಿಂಬೆ ದಂತಗಳು ವಕ್ರವಾಗಿ, ತುಂಬು ಕೆನ್ನೆಗಳಿಗೆ ಬತ್ತಿ ಒತ್ತ ಕೂದಲು ಉದುರು ಹೋಗಬಾರದೆ? ಈ ನಕ್ಷತ್ರ ಕಾಂತಿಯ ಕಣ್ಣುಗಳಿಗೆ ಕನ್ನಡಕ ಬಂದು ಮುದ್ದಾದ ತುಟಿಗಳು ಓರೆಯಾಗಿ ಒರಟಾಗಬಾರದೆ?
ಛೇ, ರಾಜಕುಮಾರಿಯಂತಹ ಕಥೆಯಂತಹ ಯಾವುದಾದರೂ ಒಂದು ಶಾಪ ತಕ್ಷಣಕ್ಕೆ ತಾನು ಕುರೂಪಿಯಾಗಬಾರದೆ? ಕನ್ನಡಿ ಮುಂದೆ ಕುಳಿತು ಬೇಜಾರಾದಳು. ಈ ವಿಶ್ವಾಸ್ ಯಾವಾಗ ಬರುತ್ತಾನೋ, ನನ್ನನ್ನು ಈ ಸಂಕಟದಿಂದ ಎಂದು ಪಾರು ಮಾಡ್ತಾನೋ ಎಂದು ಒಂದೇ ಸಮನೆ ಗೋಳಾಡಿದಳು. ವಿಭಾ ತನ್ನದೇ ಲೋಕದಲ್ಲಿ ಮೈ ಮರೆತು ಕಳೆದು ಹೋದಳು. ಹೊರಗಡೆ ತಂದೆ ಗುಡುಗುತ್ತಿದ್ದಾಗಲೇ ಎಚ್ಚರವಾಯಿತು. ಇನ್ನು ರೆಡಿಯಾಗಲಿಲ್ಲವೇನೆ ವಿಭಾ? ಸುಶೀಲ ಉಪ್ಪಿಟ್ಟು ಬೋಂಡ ಕೇಸರಿ ಬಾತು ಮಾಡಿ ಆಯ್ತಾ? ಅಬ್ಬಬ್ಬ, ಏನು ಹೆಂಗಸರೋ, ಒಂದಿಷ್ಟು ಸಮಯದ ಪ್ರಜ್ಞೆನೇ ಇಲ್ಲ ನಿಮಗೆ. ಬೇಗ ಬೇಗ ಹೊರಗೆ ಬಂದು ಬಟ್ಟೆ ಬದಲಾಯಿಸಿ ಡ್ರೆಸ್ ಮಾಡ್ಕೊಳ್ಳಿ, ಇನ್ನೇನು ಬಂದೇ ಬಿಡುತ್ತಾರೆ. ತಂದೆಯ ಕೂಗಾಟ ಕೇಳಿ ವಿಭಾ ಜಾಗೃತಳಾದಳು. ಆಲಕ್ಷ್ಯದಿಂದ ಕೂದಲಿಗೆ ಬಾಚಣಿಗೆ ಆಡಿಸಿ ರಬ್ಬರ್ ಬ್ಯಾಂಡ್ ಸಿಕ್ಕಿಸಿಕೊಂಡಳು. ಮುಖವನ್ನು ತೊಳೆಯುವ ಗೋಜಿಗೆ ಹೋಗದೆ ಒಂದಿಷ್ಟು ತೇಪ ಹಾಕಿಕೊಂಡು ಪೌಡರ್ ಬಳೆದುಕೊಂಡಳು. ಕೈಗೆ ಸಿಕ್ಕ ಒಂದು ಮಾಸಲು ಬಣ್ಣದ ಹಳೆಯ ರೇಷ್ಮೆ ಸೀರೆ ಒಂದನ್ನು ತೊಟ್ಟುಕೊಂಡು ಸುತ್ತಿಕೊಂಡಳು. ಹೊರಗೆ ಕಾರು ನಿಂತ ಸದ್ದು 4-6 ಗಂಟೆಗಳ ಕಾಲ ಅವರುಗಳು ಬಂದೇ ಬಿಟ್ಟರು. ನಿನ್ನ ಮಗಳು ರೆಡಿಯಾಗಿದ್ದಾಳೆಯೇ ತಾನೇ, ನೋಡಿಬಿಡು ಎಂದು ಹೇಳಿದರು. ಬನ್ನಿ ಬನ್ನಿ, ಬರಬೇಕು ಬರಬೇಕು, ಬಂದವರಿಗೆ ಸ್ವಾಗತ. ಮನೆ ಹುಡುಕೋದು ಕಷ್ಟ ಆಯಿತೆ. ಸುಶೀಲಮ್ಮನು ಸಹ ಪತಿಯ ರಾಗಕ್ಕೆ ಪಕ್ಕ ವಾದ್ಯ ನುಡಿಸಿದರು. ದಯವಿಟ್ಟು ಕೂತ್ಕೊಳ್ಳಿ. ಒಂದಿಷ್ಟು ಲೋಕವಿರಾಮದ ಮಾತುಗಳು ಆರಂಭವಾಯಿತು. ಇನ್ನೇನು ತನಗೆ ಕರೆ ಬಂದೇ ಬಿಡುತ್ತದೆ. ನಮಗೆ ಹೆಚ್ಚು ಸಮಯವಿಲ್ಲ. ಹಿರಿಯರೊಬ್ಬರ ಅಧಿಕಾರವಾಣಿ ಆಗಲಿ, ಅದಕ್ಕೇನಂತೆ? ಸುಶಿ, ವಿಭಾನ ಹೊರಗೆ ಬಾ ಅಂತ ಹೇಳು. ಹಾಗೆ ತಿಂಡಿ ಕಾಫಿ ಸಿದ್ಧ ಮಾಡಿ ಅವಳ ಕೈಲೇ ಕೊಡಿಸು. ತಂದೆಯ ಆದೇಶದಂತೆ ಉಷಾ ಅಕ್ಕನನ್ನು ಕರೆಯಲು ಬಂದಳು. ಅವಳ ಅವತಾರ ನೋಡಿ ಬೆಚ್ಚಿದಳು. ಇದೇನೇ ಹೀಗಿದೆಯಾ? ಉದ್ಗರಿಸಿದಳು. ಸುಮ್ಮನೆ ಇರೆ, ನಡೆ ಹೋಗೋಣ. ಹೊರಗೆ ಬಂದ ವಿಭಾಳನ್ನು ನರಸಿಂಹಯ್ಯ ಕೆಕ್ಕರಿಸಿ ನೋಡಿದರು. ಆ ಅಲಂಕಾರದಲ್ಲೂ ಸಹ ಮಗಳು ಮುದ್ದಾಗಿ ಕಾಣುತ್ತಿರುವುದು ಸಮಾಧಾನ ಎನಿಸಿತು. ಇವಳೇ ನನ್ನ ಹಿರಿಯ ಮಗಳು. ಹೆಸರು ವಿಭಾ. MA ಪರೀಕ್ಷೆ ಬರೆದು ಬಂದಿದ್ದಾಳೆ. ಅಡುಗೆ ಕೆಲಸದಲ್ಲಿ, ಮನೆ ಕೆಲಸದಲ್ಲಿ ತುಂಬ ಜಾಣೆ. ಸುಶೀಲಮ್ಮ ಯಥಾ ಪ್ರಕಾರ ಹಿಮ್ಮೇಳ ಒದಗಿಸಿದರು. ಇವನೇ ನನ್ನ ಅಣ್ಣನ ಮಗ ಸುಭಾಷ್. ಸರಿಯಾಗಿದೆ ನೋಡು ಎಂದು ಹಿರಿಯರು ಹೇಳಿದರು. ತಿಂಡಿ ಕೊಡುವಾಗ ಒಂದು ನಿಮಿಷ ಆತನ ಕಡೆಗೆ ಕುತೂಹಲಕಾರಿಯಾಗಿ ದೃಷ್ಟಿ ಹಾಯಿಸಿದಳು. ಅವನ ಕಿರಿದಾದ ಕಣ್ಣುಗಳ ದೃಷ್ಟಿ ಆಗಲೇ ಮೆಚ್ಚುಗೆಯನ್ನು ಸೂಚಿಸುತ್ತಿದ್ದನ್ನು ಗಮನಿಸಿ ಎದೆ ಢವ ಢವ ಎನಿಸಿತು. ಎಷ್ಟು ಬೇಡ ಎಂದರೂ ತುಂಟ ಮನಸ್ಸು ಸುಭಾಷ್ನನ್ನು ವಿಶ್ವಾಸನೊಂದಿಗೆ ತಕ್ಕಡಿಯಲ್ಲಿ ತೂಗಿಸತೊಡಗಿತು. ಸಾದು ಕಪ್ಪು ಬಣ್ಣ, ತೆಳುವಾದ ನೀಲಕಾಯ, ತುಸು ದಪ್ಪ ಎನಿಸುವ ತುಟಿಗಳ ಮೇಲೆ ಮಿಲಿಟರಿ ಮೀಸೆ, ಆಗಲೇ ವಿರಳವಾಗುತ್ತಿರುವ ತಲೆ ಕೂದಲು ಎನಿಸಿಕೊಳ್ಳುವ ವಿಶ್ವಾಸನೊಂದಿಗೆ ಈತನನ್ನು ಹೋಲಿಸಲು ಸಾಧ್ಯವಿಲ್ಲ ಎಂದುಕೊಂಡಳು. ಆಸೆ ಕಾಮನೆಗಳು ಅಚ್ಚುತ್ತಿರುವುದನ್ನು ಗಮನಿಸಿ ಯಾಕೋ ನನ್ನ ಗ್ರಹಚಾರ ಕೈ ಕೊಟ್ಟಿರುವ ಹಾಗೆ ಇದೆ ಎಂದು ಒಳಗೆ ಬಂದು ಗೊಣಗಿದಳು. ಬಂದವರು ಸುಶೀಲಮ್ಮನ ನಳಪಾಕ ಸವಿದು ಸಂತುಷ್ಟರಾಗಿ ಹೊರಡಲು ನಿಂತರು. ಯಾವುದಕ್ಕೂ ನಾಳೆ ಹೇಳಿ ಕಳಿಸ್ತೇವೆ ಎಂದರು. ಚಿಕ್ಕಪ್ಪ ಭುಜಂಗರಾಯರು, ತಾಯಿ ಸರಸಮ್ಮ ಒಬ್ಬಳೆ ಮಗನೊಂದಿಗೆ ಅಮೆರಿಕ ನಿವಾಸಿಯಾಗಿದ್ದಾರೆ. ಹೀಗಾಗಿ ನಾವೇ ಜವಾಬ್ದಾರಿ ತಗೊಂಡು ಓಡಾಡಬೇಕು ಎಂದರು. ವಿವರಿಸುತ್ತಿದ್ದನ್ನು ವಿಭಾ ಕೇಳಿಸಿಕೊಂಡಳು. ಎಲ್ಲರೂ ಹೊರಟು ಹೋದರು. ಇನ್ನು ಅವರ ಕಡೆಯಿಂದ ಯಾವ ಅಮೃತವಾಣಿ ಉದುರುತ್ತದೆಯೋ ಎಂದು ಯೋಚಿಸುತ್ತಾ ಅತಿಥಿಗಳು ತಿಂದು ಬಿಟ್ಟು ಹೋದ ಎಂಜಲು ತಟ್ಟೆ ಲೋಟಗಳನ್ನು ಜೋಡಿಸಿ ಬಚ್ಚಲಿಗೆ ಹಾಕಲು ಹೊರಟಳು. ವಿಭಾ, ನರಸಿಂಹಯ್ಯ ಗರ್ಜಿಸಿದರು. ಇದೇನೆ ನಿನ್ನ ಅವತಾರ? ಮನೆಯಲ್ಲಿ ಸೀರೆಗೆ ಗತಿ ಇಲ್ವಾ? ನನ್ನ ಮರ್ಯಾದೆ ತೆಗೆಯೋಕೆ ಅಂತ ಹುಟ್ಟಿದ್ದೀಯಾ ಅನಿಸುತ್ತೆ. ಪ್ರಾರಬ್ಧ. ಯಾರಾದರೂ ನಿನಗೂ ತಿಳುವಳಿಕೆ ಬೇಡವಾ? ಆಹಾ, ಅವಳ ಸೀರೆನೋ ಹುಟ್ಟಿರುವ ಲಕ್ಷಣನೋ ನೋಡೋಕೆ 2 ಕಣ್ಣು ಸಾಲದು. ಬಿಡಿ, ನಮ್ಮ ವಿಭಾಗೆ ಏನು ಕಮ್ಮಿ? ತಿತ್ತಿ ಮಾಡಿದ ಗೌರಿಯ ಹಾಗೆ ಇದ್ದಾಳೆ. ಅವಳು ಹೇಗಿದ್ದರೂ ಮುದ್ದಾಗಿಯೇ ಕಾಣ್ತಾಳೆ. ಆದರೆ ತಾನೇ ಒಂದಿಷ್ಟು ನೀಟಾಗಿ ಡ್ರೆಸ್ ಮಾಡಿಕೊಂಡು ಬರಬಾರ್ದಾಗಿತ್ತೇನೋ. ಒಳ್ಳೆ ಹಳ್ಳಿ ಗಮಾರಳ ಹಾಗೆ ಹಳೆಯ ಸೀರೆ ಉಟ್ಕೊಂಡು ಬಂದಿರುವ ಚಂದ ನೋಡು. ಎಲ್ಲ ನನ್ನ ಹಣೆ ಬರ, ಏನು ಬರೆದಿದ್ದಾನೋ ಎಂದಳು. ಲಕ್ಷಣವಾಗಿ ಇದ್ದಾನೆ ಅವನು, ಖಂಡಿತ ಒಪ್ಕೋತಾನೆ ಅಂತ ಅನಿಸುತ್ತೆ. ಸರಿ ಸರಿ, ಕೆಲಸ ನೋಡು, ಹೋಗು. ಅಳಿಯನ ಕುರುಡು ಬೆಳಗಾದರೆ ತಿಳಿಯುತ್ತಲ್ಲ. ಆ ನಿನ್ನ ತ್ರಿಪುರ ಸುಂದರಿ ಮಗಳಿಗೆ ಬುದ್ಧಿ ಹೇಳು. ತಲೆಹರಟೆ ಮಾಡದೆ ದೊಡ್ಡವರ ಮಾತಿಗೆ ಬೆಲೆ ಕೊಡೋದನ್ನು ಕಲಿಯಲಿ. ನನ್ನ ಕರ್ಮ, ನಿನ್ನನ್ನು ಕಟ್ಟಿಕೊಂಡು ಏಗ್ತಾ ಇದ್ದೀನಲ್ಲ ಎಂದು
ಔಹಾರಿದರು ನರಸಿಂಹಯ್ಯ. ಅನಂತರ ಒಂದೆರಡು ದಿನಗಳು ಮನೆಯಲ್ಲಿ ಎಲ್ಲರೂ ಆತಂಕ, ಉದ್ವೇಗದ. ಈ ಸಲ ಆದರೂ ಲಗ್ನ ಕೂಡಿ ಬಂದರೆ ಸಾಕು, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಉತ್ತಮ ವರನನ್ನು ನಿರೀಕ್ಷಿಸಲಾದರೂ ಸಾಧ್ಯವೇ ಏನೋ. ದೇವರ ದಯೆಯಿಂದ ಅವರು ಹ್ಞೂ ಅಂದುಬಿಟ್ರೆ 4 ಹೆಣ್ಣು ಮಕ್ಕಳಲ್ಲಿ ಒಬ್ಬಳ ಭಾರವಾದರೂ ಸಹ ಕಳೆದು ಹೋಗುತ್ತದೆ. ಉಷಾ ನಿಶಾ ಸಿದ್ಧವಾಗಿದ್ದಾಳೆ. ಈಕೆಯ ಹಿಂದೆ ಇದ್ದಾರೆ. ಅವರಿಬ್ಬರಿಗೂ 1 ಡಿಗ್ರಿ ಪರೀಕ್ಷೆ ಪಾಸು ಮಾಡಿದರೆ ಸಾಕು, ಯೋಗ್ಯ ಸಂಬಂಧಗಳನ್ನು ಹುಡುಕಿ ಕನ್ಯಾಸರಿಯನ್ನು ಬಿಡಿಸಿಕೊಳ್ಳಬೇಕು. ಆ ವೇಳೆಗಾಗಲೇ ವನಜ ಬೆಳೆದು ನಿಲ್ಲುತ್ತಾಳೆ. ದೇವಾ, ನೀನು ಹೇಗೆ ಪಾರು ಮಾಡುತ್ತೀಯೋ ನೋಡು. ನರಸಿಂಹಯ್ಯ ಲೆಕ್ಕಾಚಾರ ಹಾಕಿದರೆ ಸುಶೀಲಮ್ಮ ಮನದಲ್ಲೇ ಗುಣುಗಿದಳು. ಅವರೆಲ್ಲ ವರಮಹಾಶಯರು ಒಪ್ಪಿಗೆಗಾಗಿ ಕಾದು ಕುಳಿತಿದ್ದರೆ ವಿಭಾ ಮಾತ್ರ, ದೇವರೇ, ಅವನ ಕಣ್ಣಿಗೆ ತಾನು ಕುರೂಪಿಯಾಗಿ ಕಂಡು ನಿರಾಕರಿಸುವಂತಾಗಲಿ, ಹಗಲೆನ್ನದೆ ಇರುಳೆನ್ನದೆ ನಿನಗೆ ಮೊರೆ ಇಡುತ್ತೇನೆ ಎಂದು ಬೇಡಿಕೊಂಡಳು. ಆದರೆ ಆ ಕರುಣ ಸಾಗರನು ಇವಳ ಪಾಲಿಗೆ ಕಲ್ಲಾಗಲೇಬೇಕು. ಮುಂದೆ ಒಂದೆರಡು ದಿನಗಳಲ್ಲಿ ಭುಜಂಗರಾಯರ ಸಂದೇಶ ತಲುಪಿಯೇ ಬಿಟ್ಟಿತು. ತಮ್ಮ ಹುಡುಗ ಈ ಮದುವೆಗೆ ಒಪ್ಪಿಕೊಂಡಿದ್ದಾನೆ. ಮುಂದಿನ ಶುಭ ಕಾರ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳಿ. ಇನ್ನು 15 ದಿನಗಳಲ್ಲಿ ನಮ್ಮ ಸುಭಾಷ್ಗೆ ರಜೆ ಮುಗಿಯುತ್ತದೆ. ಅಷ್ಟರಲ್ಲಿ ಲಗ್ನ ನಡೆಯಬೇಕು. ನಮಗೆ ಯಾವ ಆಡಂಬರವೂ ಸಹ ಬೇಡ. ಮನೆಯಲ್ಲೋ ಅಥವಾ ಯಾವುದಾದರೂ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸಿಬಿಡಿ. ನಮ್ಮ ಕಡೆ ಒಂದು 20 ಜನ ಬರ್ತಾರೆ. ಒಂದು ಹೊತ್ತಿನ ಊಟ, ಕಾಫಿ ಇದ್ರೆ ಸಾಕು. ಮಗಳು ಮತ್ತು ಅಳಿಯಂದರಿಗೆ ನಿಮಗೆ ಏನು ಸಂತೋಷನೋ ಅದು ಕೊಡಿ. ಮದುವೆ ಹೊತ್ತಿಗೆ ಸುಭಾಷನ ಅಮ್ಮ ಅಕ್ಕ ಬಂದಾರು ಎಂದು ವಿವರಣೆ ಕೊಟ್ಟರು. ನರಸಿಂಹಯ್ಯನಿಗಂತೂ ಆನಂದದಿಂದ ಕುಣಿದಾಡುವುದೊಂದೇ ಬಾಕಿ ಆಗಿತ್ತು. ಇಷ್ಟೊಂದು ಸುಲಭದಲ್ಲಿ ಸಲೀಸಾಗಿ ಹಿರಿಯ ಮಗಳ ಮದುವೆ ಆಯಿತು ಎಂದು ಕನಸಿನಲ್ಲೂ ಕಂಡಿರಲಿಲ್ಲ. ಆ ಸಂಭ್ರಮದಲ್ಲಿ ಮದುವೆಯಾಗುವ ಜೀವನ ಪೂರ್ತಿ ಅದೇ ಗಂಡನೊಂದಿಗೆ ಬಾಳಿ ಬೆಳಗಬೇಕಾದ ಮಗಳನ್ನು ನಿನಗೆ ಈ ಹುಡುಗ ಇಷ್ಟವಾದನೇ, ನಿನಗೆ ಈ ಮದುವೆ ಒಪ್ಪಿಗೆಯೇ ಎಂದು ಕೇಳಲು ವ್ಯವಧಾನ ಸಹ ಇರಲಿಲ್ಲ. ಮದುವೆಯ ಸಿದ್ಧತೆಗೆ ತೊಡಗಿಬಿಟ್ಟರು. ವಿಭಾಗೆ ಈಗ ಬಾಯಲ್ಲೆಲ್ಲ ಶ್ರೀಕೃಷ್ಣ ಮಂತ್ರ. ನಿನ್ನ ಬಿಟ್ಟು ಈ ಶಿಶುಪಾಲನನ್ನು ನಾನು ಹೇಗೆ ವರಿಸಲಿ? ಎಲ್ಲಿರುವೆಯೋ ಬಾ ಬಾ, ಮುಖ ತೋರಿಸು, ನನ್ನನ್ನು ಈ ಸಂಕಟದಿಂದ ಪಾರು ಮಾಡು ಮಾರಾಯ. ಆದರೆ ಎಲ್ಲೋ ಇರುವ ವಿಶ್ವಾಸ್ನಂತಹ ಹುಳು ಮಾನವನಿಗೆ ಅವನೇನು ಆದಿ ಮಾನವನೇ, ಅಥವಾ ಅವನ 6ನೇ ಇಂದ್ರಿಯವು ಕೆಲಸ ಮಾಡದೆ ನಿಷ್ಕ್ರಿಯವಾಗಿ ಬಿಟ್ಟಿತು. ಏನೋ ಮನೆಯಲ್ಲಿ ನಡೆದಿರುವ ಸಡಗರ ಸಂಭ್ರಮ ನೋಡುತ್ತಾ ವಿಭಾಗೆ ಹುಚ್ಚು ಹಿಡಿಯುವುದೊಂದೇ ಬಾಕಿ ಎನಿಸಿತು. ವಿಶ್ವಾಸನ ವಿಳಾಸಕ್ಕೆ ತಕ್ಷಣ ಹೊರಟು ಬರುವಂತೆ ಪತ್ರ ಹಾಕಿದಳು. ಯಾವುದೋ ಗಂಡು ಹುಡುಗನ ಹೆಸರಿನಲ್ಲಿ ಕಾಗದ ಬರೆದಳು. ನಿರೀಕ್ಷೆ ತುಂಬಿಕೊಂಡಳು. ಮದುವೆಗೆ ಇನ್ನು 8 ದಿನ ಉಳಿದಿತ್ತು. ವಿಶ್ವಾಸನಿಂದ ಮರು ಓಲೆಯೇ ಬರಲಿಲ್ಲ. ಅವನು ಬಂದು ಮುಖ ತೋರಿಸಿ ಸಂತೈಸಲೂ ಇಲ್ಲ. ವಿಭಾಗೆ ದಿಕ್ಕು ತೋರದಂತಾಯಿತು. ಇನ್ನು ನಾನು ಸುಮ್ಮನಿದ್ದರೆ ನನ್ನ ಬಾಳಿಗೆ ಗಾಳಿಗೆಗಿಟ್ಟ ಸೂಡರಿನಂತೆ ಆಗುತ್ತದೆ. ಬೇಡದ ಗಂಡನಿಂದ ತಾಳಿ ಬಿಡಿಸಿಕೊಂಡು ಪ್ರೀತಿರಹಿತವಾದ ಬರಡು ಬಾಳನ್ನು ಜೀವಾವಧಿ ಶಿಕ್ಷೆಯಂತೆ ಅನುಭವಿಸಬೇಕಾಗಿತ್ತು. ಕೊನೆಗೊಮ್ಮೆ ವಿಶ್ವಾಸನನ್ನು ಕಂಡು ಬರಲೇ. ಅವನು ಊರಿಗೆ ಹೋಗಿ ಬಂದರೆ ಹೇಗೆ? ಆದರೆ ಮನೆಯಲ್ಲಿ ಮದುವೆ ಹೆಣ್ಣೆಂದು ವಿಭಾಗೆ ಅಷ್ಟ ದಿಗ್ಬಂಧನ. ಒಂಟಿಯಾಗಿ ಹೊಸಿಲು ದಾಟಲು ಸಾಧ್ಯವಿಲ್ಲ. ಯೋಚಿಸಿ ಸಾಕಾಗಿ ಕೊನೆಗೊಮ್ಮೆ ತನ್ನ ಗೆಳತಿಯರಲ್ಲಿ ಆತ್ಮೀಯವಾದ ಅನಸೂಯನನ್ನು ನೆನೆಸಿಕೊಂಡಳು. ಅನಸೂಯನನ್ನು ಕಂಡು ಇರುವ ವಿಷಯವನ್ನೆಲ್ಲ ತಿಳಿಸಿದಳು. ನೀನೇನು ಮಾಡ್ತೀಯೋ, ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಹೇಗಾದರೂ ಮಾಡಿ ವಿಶ್ವಾಸನನ್ನು ನಾಳೆ ಇಲ್ಲಿಗೆ ಕರೆಸಬೇಕು ಎಂದು ಗೋಳಿಟ್ಟಳು. ಅನಸೂಯ ಕೇಳುವುದೆಲ್ಲ ಕೇಳಿದಳು. ಹೀಗೆ ಕುತ್ತಿಗೆಗೆ ಬರೋವರೆಗೆ ಏಕೆ ಸುಮ್ಮನೆ ಇದ್ದೆ ವಿಭಾ? 1-2 ದಿನ ಮುಂಚೆ ಹೇಳಬಾರ್ದಾಗಿತ್ತಾ? ನಾಳೆನೇ ಅಂದರೆ ಹೇಗೆ ಹೇಳು? ಇಲ್ಲ ಅನು, ನನ್ನ ಪರಿಸ್ಥಿತಿ ನಿನಗೇನು ಗೊತ್ತು? ಈಗ ನಿಮ್ಮ ಮನೆಗೆ ಬರೋದಕ್ಕೆ 108 ನೆಪ ಸುಳ್ಳು ಹೇಳಿ ಬರಬೇಕಾಗಿತ್ತು. ಈಗ ನಿನ್ನ ನಂಬಿದ್ದೀನಿ. ಗೆಳತಿಯ ಕೈ ಹಿಡಿದು ವಿಭಾ ಬಿಕ್ಕಳಿಸಿ ಅತ್ತಳು. ಅವಳ ಅಳಲು ನೋಡಲಾರದೆ ಅನಸೂಯ ಆಶ್ವಾಸನೆ ಕೊಟ್ಟಳು. ಅಳಬೇಡುವೆ ವಿಭಾ, ನನ್ನ ಕೈಲಾದ ಪ್ರಯತ್ನ ಮಾಡಿಬಿಡ್ತೀನಿ. ಇವತ್ತೇ ನನ್ನ ತಮ್ಮನ್ನ ಕರ್ಕೊಂಡು ಅವನ ಹಾಲವರ್ತಿಗೆ ಹೋಗಿ ಬರ್ತೀನಿ. ಎಲ್ಲ ವಿಷಯ ಹೇಳಿ ವಿಶ್ವಾಸನನ್ನು ಕರ್ಕೊಂಡು ಬರ್ತೀನಿ. ನೀನು ಯಾವುದಕ್ಕೂ ಮದುವೆ ದಿನ ಮುಂಚೆ ಹಾಕಿಸುವುದು ಸಾಧ್ಯವ ನೋಡು.
ಒಂದಷ್ಟು ಸಮಯ ಸಿಕ್ಕಿದರೆ ಏನಾದರೂ ಮಾಡಬಹುದು. ಅದು ಸಾಧ್ಯವೇ ಇಲ್ಲ. ಸುಭಾಷನ ಮನೆಯವರು ಇದೇ ಲಗ್ನದಲ್ಲಿ ಆಗಬೇಕು ಅಂತ ಹಠ ಹಿಡಿದಿದ್ದಾರೆ. ವಿಭಾ ಸುದ್ದಿಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಳು. ಸುಶೀಲಮ್ಮ ಮದುವೆಯ ರಾಶಿ ಕೆಲಸದ ಗಡಿಬಿಡಿಯಲ್ಲಿ ಮಗಳ ಮುಖದ ಲಕ್ಷಣವನ್ನು ಗಮನಿಸಿಕೊಂಡೇ ಇದ್ದರು. ವಿಭಾಳ ಮುಖದ ಮೇಲೆ ಸರಿಯುವ ಪ್ರಯತ್ನದ ಕಳೆ ಗೊಂದಲ, ಗಾಬರಿ, ಅವಳ ಒದ್ದಾಟ, ಇರಿಸು ಮುರಿಸು ನೋಡುತ್ತಾ ಸಂಶಯಪಟ್ರು. ಇದೇನು ಈ ಹುಡುಗಿಯ ಮುಖದಲ್ಲಿ ಮದುವೆಯ ಲಕ್ಷಣದ ಕಳೆಯೇ ಇಲ್ವಲ್ಲ, ಯಾವುದರಲ್ಲೂ ಉತ್ಸಾಹವೇ ಇಲ್ಲ, ಸದಾ ಗರಾಬಡಿದವರಂತೆಯೇ ಮಂಕಾಗಿ ಎಲ್ಲೆಲ್ಲೂ ನೋಡ್ತಾ ಕೂತಿರ್ತಾಳಲ್ಲ ಎಂಬ ಕೊರಗು ಬಾಧಿಸಿತು. ಯಾಕೆ ವಿಭಾ ಹೀಗೆ ಭೂತ ಮೆಟ್ಟವರ ಹಾಗೆ ಇದೆಯಲ್ಲ, ಒಳಗೆ ಒಂದಷ್ಟು ಕೆಲಸಕ್ಕೆ ಕೈ ಹಚ್ಚಬಾರ್ದಾ? ಇನ್ನೂ ಎಷ್ಟೊಂದು ಆಣೆ ಮಾಡಿಕೊಳ್ಳುವುದು ಬಾಕಿ ಉಳಿದು ಬಿಟ್ಟಿದೆ. ನಾನು ಯಾವ ಕೈಲಿ ಮಾಡಲಿ? ಬರೋ ಭಾನುವಾರವೇ ಮದುವೆ, ಇರೋದು ಹೇಗೆ ತೂಗಿಸ್ತೀಯೋ ಏನೋ ಎಂದು ಹೇಳೋ ಹೊರಟರು. ವಿಭಾ, ನಾನೇನು ಮದುವೆ ಮಾಡಿಸು ಅಂತ ನಿನಗೆ ಹೇಳಿದ್ನಾ ಎಂದಳು. ಹೀಗೆ ಹಠ ಮಾಡಿದರೆ ಹೇಗಮ್ಮ? ಹೆಣ್ಣಾಗಿ ಹುಟ್ಟಿದ ಮೇಲೆ ಮದುವೆ ಸಂಸಾರ ಅಂತ ಇರೋದೇ ತಾನೆ, ಯಾಕೆ ಹೀಗೆ ಮಂಟುತನ ಮಾಡ್ತೀಯಾ? ನಿಮ್ಮ ಅಪ್ಪನ ಹತ್ತಿರ ಬೈಸಿಕೊಳ್ಳೋದೇನೋ ನನ್ನ ಕತ್ತು ಕಿಸುಕಿ ಕೊಂಡರೂ ಸಹ ನಾನು ತಾಳಿ ಕಟ್ಟಿಸಿಕೊಳ್ಳಲ್ಲ. ಅನಸೂಯಾಳ ನೆರವಿನ ಒತ್ತಾಸೆಯಿಂದ ವಿಭಾಗೆ ಮಂಡು ಧೈರ್ಯ ಬಂದಿತ್ತು. ಏನೋ ಅಪ್ಪ, ನನಗೆ ಇದೆಲ್ಲ ಅರ್ಥ ಆಗೋಲ್ಲ. ಅದೇನು ಹೇಳ್ತೀಯೋ ನಿಮ್ಮಪ್ಪನ ಮುಂದೆನೇ ಹೇಳು ಎನ್ನುತ್ತಾ ಚಿಂತಾಕ್ರಾಂತರಾಗಿ ಕೆಲಸದ ಬೆಟ್ಟವನ್ನು ಕರಗಿಸಲು ಹೊರಟರು. ತರಲಿರುವ ಮೇಘ ಸಂದೇಶಕ್ಕಾಗಿ ಮೈಯೆಲ್ಲ ಕಣ್ಣಾಗಿ ಕಿವಿಯಾಗಿ ಕಾಯುತ್ತಾ ಕುಳಿತಲ್ಲಿ ಕೂರಲಾರದೆ, ನಿಂತಲ್ಲಿ ನಿಲ್ಲಲಾರದೆ ಚಡಪಡಿಸುತ್ತಿದ್ದಳು. ತನ್ನ ತಮ್ಮ ಅನಿಲ್ ಕುಮಾರ್ನೊಂದಿಗೆ ಗೆಳತಿಗೆ ಮಾತು ಕೊಟ್ಟಂತೆ ಹಾಲಬರ್ತಿಯ ಹಾದಿ ಹಿಡಿದಳು. ಆ ಪುಟ್ಟ ಹಳ್ಳಿಯಲ್ಲಿ ವಿಶ್ವಾಸನ ಮನೆಯನ್ನು ಪತ್ತೆ ಮಾಡಲು ಕಷ್ಟವೇನಾಗಲಿಲ್ಲ. ತಾನು ಮರೆಯಲ್ಲಿ ನಿಂತು ತಮ್ಮನನ್ನು ಮನೆಯೊಳಗೆ ಕಳಿಸಿದ್ದಾಯಿತು. ಆದರೆ ಅವರಿಗೆ ನಿರಾಸೆ ಕಾದಿತ್ತು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ ನನಗೆ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಫ್ರೆಂಡ್ಸ್. ಧನ್ಯವಾದಗಳು ಮತ್ತೊಮ್ಮೆ.